ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಮನೆಯಲ್ಲೇ ಮ್ಯಾಂಗೋ ಕೇಕ್ ಮಾಡ್ತಾಯಿದ್ದೀನಿ. ಅದ್ರೊಳಗೆ ಈಗ ಮಾವಿನಕಾಯಿ ಸೀಸನ್ ಅದ. ನೀವು ಈ ರೀತಿ ಒಂದು ಸಲ ಈ ಸೂಜಿಯನ್ನು ಬಳಸ್ಕೊಂಡು ಮ್ಯಾಂಗೋ ಕೇಕನ್ನು ರೆಡಿ ಮಾಡ್ಬೋದು. ತುಂಬ ಈಸಿಯಾಗಿ ಮಾಡ್ಬೋದು. ನೋಡಿರಿ ಯಾವ ರೀತಿ ಸೂಪರಾಗಿ ಬಂದದ. ನೀವು ಒಂದು ಸಲ ಟ್ರೈ ಮಾಡಿರಿ. ಅದನ್ನು ಮಾಡೋಕ್ಕೆ ಮುಂಚೆ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾಯಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹೆಂಗೆ ಮಾಡೋದು ಅಂತ ನೋಡೋಂಬರಿ. ಮೊದಲಲ್ಲಿ ನಾವು ಒಂದು ಕಪ್ದಷ್ಟು ಮೀಡಿಯಮ್ ರವೆ, ಅಂದರೆ ನೀವು ಶಿರಾ ಉಪ್ಪಿಟ್ಟದು ಮಾಡ್ತಿರಲ್ಲ ರವೆ ಅಂತ ತೊಗೊಂಡಿನಿ. ಅದಕ್ಕೆ ಒಂದು ಅರ್ಧ ಕಪ್ದಷ್ಟಕ್ಕಿಂತ ಕಡಿಮೆ ಸಕ್ಕರೆ ಮತ್ತು ಒಂದು 4ರಿಂದ 5 ಏಲಕ್ಕಿ ಹಾಕ್ಕೊಂಡು ಸಣ್ಣಗೆ ಪೌಡ್ರ್ ಮಾಡ್ಕೊಂಡಿನಿ. ಫುಲ್ಲೂ ಆಗಲ್ಲ, ಅಷ್ಟು ಸಣ್ಣ ಆಗಲ್ಲ ರವೆ, ನಡೀತದ. ಇದನ್ನು ನಾನು ಸೋಸ್ಕೊತಾ ಇದ್ದೀನಿ, ಯಾಕಂದರೆ ಇದು ಏರಿ ಆಗಬೇಕು. ಅದಕ್ಕೆ ಚೆನ್ನಾಗಿ ಸೋಸ್ಕೊಂಡಿನಿ. ನೋಡಿರಿ ಈ ರೀತಿ ಸೋಸ್ಕೊಂಡ್ಮೇಲೆ ಇಲ್ಲಿ ಹಣ್ಣಾದಂಥ ಈಗ ಮಾರ್ಕೆಟ್ದಾಗ ವೆರೈಟಿ ಹಣ್ಣು ಬಂದವು. ಮಾವಿನಕಾಯಿನ ನಾವು ರುಚಿಯಾಗಿರುವಂಥ ಹಣ್ಣನ್ನು ಹಣ್ಣಾದಂಥದ್ದು ಈ ಮಾವಿನಕಾಯಿನ ತೊಗೋಬೇಕು. ನೋಡಿರಿ ಈ ರೀತಿ ನಾನು ಸೊಪ್ಪನ್ನು ತೆಗಿತಾಯಿದ್ದೀನಿ. ಈ ಯಾವುದೇ ಕಾರಣಕ್ಕೂ ಈ ಮಾವಿನಕಾಯಿ ಒಳಗೆ ಹುಳಿ ಅಂಶ ಇರಬಾರ್ದು. ಆ ರೀತಿ ಫುಲ್ ಸ್ವೀಟಾಗಿರುವಂಥ ಮಾವಿನಕಾಯಿ ತೋರಿ. ನಾನಿಲ್ಲಿ ಕೇಸರಿ ಮಾವಿನಕಾಯಿನ ತೊಗೊಂಡಿನಿ. ನೋಡಿರಿ ಈ ರೀತಿ ಕಟ್ ಮಾಡಿಕೊಂಡು ನಾನು ಇದನ್ನು ಮಾಪ್ ಮಾಡ್ಕೋತಾ ಇದ್ದೀನಿ. ಇದು 1 ಕಪ್ದಷ್ಟು ಅದ. ಅದಕ್ಕೆ ನಾನು ಬ್ಲೆಂಡ್ರಿಗೆ ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಈ ಟೈಮ್ದಾಗ ನೀವು ಸ್ವಲ್ಪ ಕೆನೆ ಹಾಲು ಕೂಡ ನೀವು ಹಾಕ್ಕೋಬೋದು. ಇದರೊಳಗೆ ಯಾವುದೇ ರೀತಿ ಗ್ರ್ಯಾನ್ಯೂಲ್ಸ್ ಉಳಿಲಾರ್ದಂಗೆ ನೀವು ಚೆನ್ನಾಗಿ ಪ್ಯೂರಿ ಮಾಡಿಕೊಂಡು, ಈ ಪ್ಯೂರಿಯನ್ನು ನಾವು ಆಗ್ಲೇ ರವೆ ಮತ್ತು ಸಕ್ಕರೆನ ಅರ್ದು ಸೋಸಿಟ್ಟಿದ್ದೀವಲ್ಲ, ಅದಕ್ಕೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿರಿ ಇದು ನೀವು ಕಲಿಸಿದಾಗ ನೀವು ಇಲ್ಲಿ ಅಂದ್ರೆ ಗಟ್ಟಿ ಕನ್ಸಿಸ್ಟೆನ್ಸಿ ಒಳಗೆ ಇರಬೇಕು, ಪೋರಿಂಗ್ ಕನ್ಸಿಸ್ಟೆನ್ಸಿ ಇರಬಾರ್ದು. ನೋಡಿರಿ ನಾನು ಚೆನ್ನಾಗಿ ಕಲಿಸ್ಕೊಂಡಿನಿ. ಇದನ್ನು ಸೈಡಲ್ಲಿ ಎತ್ತಿಡ್ಕೊಂಡಮು ಒಂದು ಸ್ವಲ್ಪ ಅದು ರವೆ ಎಲ್ಲ ಚೆನ್ನಾಗಿ ನೆನೀಲಿ ಅಂಥೇಳಿ. ಇಲ್ಲೊಂದು ನನ್ನ ಹಳೆ ಕುಕ್ಕರ್ ಇತ್ತು, ಆ ಕುಕ್ಕರ್ಗೆ ನಾನು ಉಸುಕು ಹಾಕೀನಿ. ಉಸುಕು ಹಾಕಿ ಸ್ವಲ್ಪ ಫ್ರೀ ಹೀಟ್ ಆಗೋಕ್ಕೆ ಇಟ್ಟೀನಿ. ಹಾಗೆ ಒಂದು ತಾಡ್ದಾಗ ಟೂಟಿ ಫ್ರೂಟಿ ತೊಗೊಂಡು ಅದಕ್ಕೆ ಸ್ವಲ್ಪ ಹಿಟ್ಟು ಹಚ್ಚಿ ತೆಗೆದು ಇಡ್ತಾಯಿದ್ದೀನಿ. ಯಾಕಂದ್ರೆ ಕೆಳಗಡೆ ಹೋಗಿ ಕುಂಡ್ರಬಾರ್ದು ಅಂತ. ನೆಕ್ಸ್ಟ್ ನಾವಿಲ್ಲಿ ಅಡ್ವಾನ್ಸೇ ಮೋಲ್ಡಿಗೆ ಬಟರ್ ಪೇಪರ್ ಅಥವಾ ನಿಮ್ಮಲ್ಲಿ ಯಾವ್ದು ಪೇಪರ್ ಇದ್ದರೂ ಅದನ್ನು ಹಾಕಿ ಸ್ವಲ್ಪ ಬೆಣ್ಣೆ ಹಚ್ಚಿ ಚೆನ್ನಾಗಿ ಗ್ರೀಸ್ ಮಾಡಿ ಇಟ್ಕೊಂಡು, ಈಗ ಆ ರವೆ ಚೆನ್ನಾಗಿ ನೆನೆದದ. ಅದಕ್ಕೆ ನಾನಿಲ್ಲಿ ಒಂದು 2ರಿಂದ 3 ಚಮಚ ಮೆಲ್ಟೆಡ್ ಬಟರ್ ಹಾಕ್ಕೋತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ನೋಡಿರಿ ಈ ರೀತಿ ಪೋರಿಂಗ್ ಕನ್ಸಿಸ್ಟೆನ್ಸಿ ಇರಬಾರ್ದು, ಸ್ವಲ್ಪ ಗಟ್ಟಿ ಮುಡಿ ಮೇಲೆ ಇರಬೇಕು. ನಂತರ ಇದಕ್ಕೆ ನಾನು ಟೂಟಿ ಫ್ರೂಟಿ ಮತ್ತು ಡ್ರೈ ಫ್ರೂಟ್ಸ್ದಾಗ ಬಾದಾಮಿ, ಗೋಡಂಬಿ ಮತ್ತು ಪಿಸ್ತಾನ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಉತ್ತನ್ನು ಕೂಡ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಆದಮೇಲೆ ಇದಕ್ಕೆ ನಾನು 1 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡ್ರ್ ಹಾಕ್ಕೋತಾ ಇದ್ದೀನಿ. ನೋಡಿರಿ ನೀವು ಸ್ವಲ್ಪ ಇದಕ್ಕೆ ಬೇಕಂದ್ರೆ ಹಾಲು ಹಾಕ್ಕೊಂಡು ನೀವು ಕಲಿಸ್ಕೋಬೋದು. ನನ್ನ ಕನ್ಸಿಸ್ಟೆನ್ಸಿ ಕರೆಕ್ಟ್ ಅದ, ಇಲ್ಲ ಅಳಸಾಗ್ತದೆ ಅಂತೇಳಿ ನಾನು ಹಾಕಿಲ್ಲ. ಚೆನ್ನಾಗಿ ಬಡ ಕಲಿಸ್ಬೇಕು ಮತ್ತು ಚೆನ್ನಾಗಿ ಕಲಿಸ್ಬೇಕು. ಇಲ್ಲಾಂದ್ರೆ ಆ ಬೇಕಿಂಗ್ ಪೌಡ್ರ್ ಚೆಂದ ಮಿಕ್ಸ್ ಆಗಲಿಲ್ಲ ಅಂದ್ರೆ ಅದಕ್ಕೆ ಸ್ವಲ್ಪ ಸ್ಪಾಟ್ಸ್ಗಳು ಹೊಡಿತಾವೆ. ಚೆಂದ ಕಲಿಸಿ ಬೇಗನೆ ಟಿನ್ನಿಗೆ ಹಾಕ್ಕೊಂಡು, ನಮ್ಮ ಕೇಕ್ ಟಿನ್ನಿಗೆ ಹಾಕ್ಕೊಂಡು ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಅದರಿಂದ ನೀವು ಡೆಕೋರೇಟ್ ಮಾಡಿ, ಈ ಮೊದಲೇ ಫ್ರೀ ಹೀಟಿಗೆ ಇಟ್ಟೇವಲ್ಲ ನೋಡಿ ಸ್ವಲ್ಪ ಹುಷಾರಿನಿಂದ ಈ ಕೇಕ್ ಟಿನ್ನನ್ನು ಅದ್ರೊಳಗಿಟ್ಟು ಒಂದು 50 ನಿಮಿಷ ಒಟ್ಟು ಕುಕ್ಕರ್ ತೆಗಿಲಾರ್ದೆ ಚೆನ್ನಾಗಿ ಬೇಯಿಸ್ಕೊಂಡ್ರಾತು. ನೋಡಿರಿ ಎಷ್ಟು ಕ್ಲೀನಾಗಿ ಬಂದದ. 50 ನಿಮಿಷ ಸಾಕು ಅನ್ನಿಸ್ತದ. ಕುಕ್ಕರ್ದು ಬೇಯಿಸ್ಕೊಂಡು ಚೆನ್ನಾಗಿ ಬೇಯ್ತದ. ಎಷ್ಟು ಕ್ಲೀನಾಗಿ ಈ ಟೂತ್ಪಿಕ್ ಬಂದದ. ಈ ರೀತಿ ನೀವು ಈಸಿಯಾಗಿ ಮನೆಯಲ್ಲೇ ಚೆನ್ನಾಗಿರುವಂಥ ಈ ಮ್ಯಾಂಗೋ ಕೇಕ ರೆಡಿನೇ ಮಾಡ್ಕೊಬೋದು. ನೋಡಿರಿ ಎಷ್ಟು ಪರ್ಫೆಕ್ಟಾಗಿ ಬಂದದ, ಎಷ್ಟು ಸಾಫ್ಟಾಗಿ ಬಂದದ. ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ನೋಡಿರಿ ಎಷ್ಟು ಸಾಫ್ಟ್ ಬಂದದ. ನೋಡಿರಿ ಇದೇ ರೀತಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.